ಬಾಗಲಕೋಟೆ ನಗರದಲ್ಲಿ ಫೆಬ್ರವರಿ 19, 2026ರಂದು ನಡೆದ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಮೆರವಣಿಗೆಯ ವೇಳೆ ಅಪ್ರತೀಕ್ಷಿತವಾಗಿ ಕಲ್ಲು ಹಾಗೂ ಚಪ್ಪಲಿಗಳನ್ನು ಎಸೆದು ದಾಳಿ ನಡೆಸಿದ ಘಟನೆ ಉದ್ವಿಗ್ನತೆ ಸೃಷ್ಟಿಸಿದ್ದು, ಈ ದಾಳಿಗೆ ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶ್ರೀರಾಮ ಸೇನೆ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಾಧ್ಯಮದವರೊಂದಿಗೆ ಮಾತನಾಡಿ, ರಾಷ್ಟ್ರಾಭಿಮಾನ ಮತ್ತು ಐತಿಹಾಸಿಕ ಗೌರವದ ಸಂಕೇತವಾಗಿರುವ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ವಿವಿಧ ಸಂಘಟನೆಗಳು, ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಶಾಂತಿಯುತವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಮೆರವಣಿಗೆ ನಗರದಲ್ಲಿನ ಪ್ರಮುಖ ರಸ್ತೆಗಳಲ್ಲಿ ಸಾಗ್ತಾ ಇದ್ದು, ಈ ವೇಳೆ ಕೆಲ ಅಕ್ರಮ ತತ್ವಗಳು ಕಲ್ಲು ಮತ್ತು ಚಪ್ಪಲಿಗಳನ್ನು ಎಸೆದಿದ್ದಾರೆ. ದಾಳಿಯಿಂದ ಕೆಲವರು ಗಾಯಗೊಂಡಿದ್ದು, ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ತಕ್ಷಣವೇ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ ಎಂದರು. ಈ ಘಟನೆಗೆ ಸಂಬಂಧಿಸಿ ವಿವಿಧ ಸಮಾಜಮುಖಿ ಸಂಘಟನೆಗಳು ತೀವ್ರ ಖಂಡನೆ ವ್ಯಕ್ತಪಡಿಸಿವೆ. ಇದು ಕೇವಲ ಕಾನೂನು ಭಂಗವಲ್ಲ, ಸಮಾಜದ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕದಡುವ ಪ್ರಯತ್ನ ಎಂದು ಅವರು ಆರೋಪಿಸಿದ್ದಾರೆ. ತಪ್ಪಿತಸ್ಥರನ್ನ ಶೀಘ್ರವಾಗಿ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಘಟನೆಯ ಹಿಂದೆ ಸಂಘಟಿತ ಸಂಚು ಇದ್ದರೆ ಅದನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿದರು. ಗಾಯಗೊಂಡವರಿಗೆ ತಕ್ಷಣ ಪರಿಹಾರ ನೀಡುವ ಜೊತೆಗೆ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಭದ್ರತಾ ಕ್ರಮ ಕೈಗೊಳ್ಳಬೇಕು. ಭದ್ರತಾ ವೈಫಲ್ಯ ಕಂಡುಬಂದಿದ್ರೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೂ ಜವಾಬ್ದಾರಿ ನಿಗದಿಪಡಿಸಬೇಕೆಂಬ ಮಾತು ಕೇಳಿಬರ್ತಿದೆ. ಘಟನೆಯ ನಂತರ ನಗರದಲ್ಲಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಶಾಂತಿ ಕಾಪಾಡುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಸಾರ್ವಜನಿಕರು ವದಂತಿಗಳಿಗೆ ಕಿವಿಗೊಡದೆ ಕಾನೂನುಬದ್ಧ ಮತ್ತು ಶಾಂತಿಯುತ ರೀತಿಯಲ್ಲಿ ಸಹಕರಿಸಬೇಕು ಎಂದು ಆಗ್ರಹಿಸಿದರು. ಏನು ನಮ್ಮ 2 ವರ್ಷದಿಂದ ನಮ್ಮ ಹಾಸನ ಜಿಲ್ಲೆ ಮತ್ತು ನಗರದಲ್ಲಿ ಭಾಳಷ್ಟು ಈ ಕೊಲೆ ಸುಲಿಗೆಗಳು ಮತ್ತು ಈ ಮಾದಕ ಪದಾರ್ಥಗಳನ್ನ ಸೇವಿಸಿ ಸಾರ್ವಜನಿಕ ಜಾಗದಲ್ಲಿ ಅಸಭ್ಯ ವರ್ತಿಸೋದು, ಈ ಥರದ್ದು ಭಾಳಷ್ಟು ಚಟುವಟಿಕೆಗಳು ಮತ್ತು ರೋಡ್ ರೇಜು ಬೈಪಾಸು ಅಲ್ಲೆಲ್ಲ ಇದ್ರ ಬಗ್ಗೆ ನಾವು ಇಂದಿನ DC ಅವರಿಗೆ ಮತ್ತು ಈಗ ಬಂದಿದ್ದಲ್ಲ RDC ಅವ್ರಿಗೂ ನಾವು ಮೌಖಿಕವಾಗಿ ಒಂದು 2-3 ಸಲ ಹೇಳಿದ್ವಿ. ಅದಕ್ಕೆ ಅವರು ಇಲ್ಲ ಅದ್ರ ಬಗ್ಗೆ ನಾವು ಕ್ರಮ ತಗೊತೀವಿ ಅಂತ ಹೇಳಿದರು. ಇತ್ತೀಚೆಗೆ ಮೊನ್ನೆ ಏನು 80 ಫೀಟ್ ರೋಡಲ್ಲಿ ಈ ಒಂದು 100 ಜನ ಸೇರ್ಕೊಂಡು ಬೈಕ್ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ಭಯ ಬೀಳಿಸೋ ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದರು. ಅದ್ರ ಬಗ್ಗೆನೂ ಮನೆ SP ಅವರಿಗೆ ಮೊನ್ನೆ ಹೋಗಿ ಒಂದು ದೂರನ್ನ ಕೊಟ್ಟು ಮನವಿನೂ ಕೊಟ್ಬಿಟ್ಟು ಬಂದಿದ್ವಿ. ಇಲ್ಲ ನಾವು ಆ್ಯಕ್ಷನ್ ತಗೋತೀವಿ ಅಂತ ಅವ್ರು ಹೇಳಿದರು. ನಾವೇನು ಹೇಳ್ತಿದ್ದೀವಿ ಅಂತಂದರೆ, ಪೊಲೀಸರು ಇಷ್ಟೊಂದು ಕಾರ್ಯಾಚರಣೆ ಮಾಡಿದ ನಂತರವೂ ಈ ರೀತಿದ್ದು ಪದೇ ಪದೇ ಘಟನೆಗಳು ಘಟಿಸ್ತಾ ಇದ್ದರೆ ನಾವು ಈ ಸುಸಂಸ್ಕೃತವಾಗಿ ಈ ಸಜ್ಜನ ನಾಗರಿಕರಿಗೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಫ್ಯಾಮಿಲಿ, ಮಕ್ಕಳು, ದೊಡ್ಡವರು, ಹಿರಿಯ ನಾಗರಿಕರು ಎಲ್ಲರೂ ಬಜಾರಿಗೆ ಬಂದಿರ್ತಾರೆ ಮತ್ತು ಮಾಲ್ಗಳಿಗೆ ಬಂದಿರ್ತಾರೆ. ಆ ಸುತ್ತಮುತ್ತ ಈ ಥರ ಕೆಲವು ಕುಡಿದು ಬೀದಿಲಿ ಗಲಾಟೆ ಮಾಡೋಂಥದ್ದು, ಗಾಂಜಾ ಹೊಡೆದು ಅಸಭ್ಯ ಒರೆಸೋದು, ಕಾಲೇಜು ಸ್ಕೂಲ್ ಹತ್ರ ಬೈಕ್ ವೀಲಿಂಗ್ ಮಾಡ್ಕೊಂಡು ಪುಂಡಾಟಿಕೆ ನಡೆಸೋಂಥದ್ದು, ಈ ಥರದ್ದು ಎಲ್ಲ ಚಟುವಟಿಕೆಗಳನ್ನು ಪೊಲೀಸ್ ಇಲಾಖೆ ಆದಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಇದನ್ನು ನಿಲ್ಲಿಸಬೇಕು. ಮತ್ತು ನಮ್ದು ಇನ್ನೊಂದು ಏನಪ್ಪ ಅಂತಂದರೆ, ಈ ಹಳ್ಳಿ ವ್ಯಾಜ್ಯಗಳು, ಈ ಸಣ್ಣ ಪುಟ್ಟ ಗಲಾಟೆಗಳಿಗೆ ಈ ಕಾಂಪ್ರಮೈಸ್ ಮಾಡ್ತಾರಲ್ಲ ಈ ಜನಪ್ರತಿನಿಧಿಗಳು ಅವರಿವರು, ಅಂಥದ್ದಕ್ಕೆ ಓಕೆ. ಬಟ್ ಇಂಥ ಕ್ರೈಮ್ ಹಿನ್ನೆಲೆ ಇರೋಂಥ ಇದಕ್ಕೆ ಈ ಜನಪ್ರತಿನಿಧಿಗಳು ಸಹ ಪೊಲೀಸರಿಗೆ ಮಧ್ಯಪ್ರವೇಶ ಮಾಡಬಾರ್ದು ಅನ್ನೋದು ನಾವು ಅವರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಸಾರ್ವಜನಿಕರೇನಾದರೂ ಈಗ ಉದಾಹರಣೆ ನಾನೇ ನನ್ನ ಮಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ, ಯಾವನೋ ಇಬ್ಬರು ಪುಂಡ್ರು ಬೀದಿ ಮಾಡಿ ನಮ್ಮ ಮೇಲೆ ಬಿದ್ದರು, ನಮ್ಮ ಮಗಳಿಗೆ ಏಟಾಯಿತು. ಆ ಕ್ಷಣಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸೆಕೆಂಡ್ರಿ. ಬಟ್ ಒಬ್ಬ ಮನುಷ್ಯನ ಸಹಜ ಗುಣ ಏನಾಗುತ್ತೆ ಅಂತಂದರೆ, ನೋವಾದಾಗ ಹಿಡ್ಕೊಂಡು ಹೊಡಿತಾನೆ, ಏನೋ ಮಾಡ್ತಾನೆ. ಅವಾಗ ಏನಾಗುತ್ತೆ, ತಪ್ಪು ಅವ್ರು ಮಾಡಿ ಮತ್ತೆ ಕೇಸು ನಮ್ಮ ಮೇಲೂ ಆಗುತ್ತೆ. ಈ ಥರದ್ದು ಆಗಬಾರ್ದು. ಅದಕ್ಕೆ ನಾವು ವಿಶೇಷವಾಗಿ ಈ ಥರ ಘಟನೆಗಳಿದ್ದಾಗ ಆ ವಿಡಿಯೋಗಳನ್ನ ಎವಿಡೆನ್ಸ್ ಇಟ್ಕೊಂಡು ನಾವು ಅವ್ರ ಮೇನಾದರೂ ಹೊಡೆಯೋದು ಈ ಥರ ಮಾಡೋದು ಅಂದರೆ ಮತ್ತೆ ನೀವು ನಮ್ಮ ಮೇಲೇನು ಕೇಸ್ ಮಾಡಬಾರ್ದು ಅಂತ ಹೇಳಿದ್ವಿ. ಇಲ್ಲ, ಅದು ಕಾನೂನು ಪ್ರಕಾರ ಅದಾಗಲ್ಲ, ನೀವು ಡಾಟಾಗಳು ಕೊಡಿ, ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದರು. ಡಾಟಾ ನಾವು ಕೊಡೋದೇನಿಲ್ಲ, ಇಲ್ಲ ನಡೀತಾ ಇರುತ್ತೆ ಎಲ್ಲ ಕಡೆನೂ. ಮುಖ್ಯವಾಗಿ ಮೀಡಿಯಾಗಳು ನೀವೇ, ನಾನು ಎಲ್ಲ ನಮ್ಮ ಸ್ಥಳೀಯ ಮೀಡಿಯಾಗಳಲ್ಲಿ ಸಣ್ಣ ಗಲಾಟೆ ಕುವೆಂಪು ನಗರ, ವಿದ್ಯಾನಗರ ಇಂಥ ಅಫಿಷಿಯಲ್ ಏರಿಯಾಗಳಲ್ಲೂ 3 ಜನ 4 ಜನ ಪುಂಡಾಟ ಇಟ್ಕೊಂಡು ಯಾರೋ ಒಂದು ಫ್ಯಾಮಿಲಿ ಹೋಗ್ತಾ ಇರ್ತಾರೆ, ಅವರಿಗೆ ಇರುಸುಮುರುಸಾಗಿದೆ. ಅಂಥದ್ದೆಲ್ಲ ನಾವು ಸೇವ್ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ಫೈಲಲ್ಲಿ. ಅಂದರೆ ಎಲ್ಲ ಮೀಡಿಯಾಗಳನ್ನೂ ನೀವು ತೋರಿಸಿದ್ದೀರಾ. ಇಷ್ಟೆಲ್ಲ ಇದ್ರೂ ಪೊಲೀಸ್ ಇಲಾಖೆ ಯಾಕೆ ಈ ಥರ ಏನು ಒತ್ತಡ ಅವರಿಗೆ ಅರ್ಥ ಆಗ್ತಿಲ್ಲ. ಬಟ್ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಬಟ್ ಅದನ್ನು ಮೀರಿ ಮಾಡ್ತಿದ್ದಾರೆ ಅಂತಂದರೆ ಇನ್ನೊಂದಷ್ಟು SP ಅವರು ಗಮನ ಹರಿಸಬೇಕು ಅನ್ನೋದು. ಇದೇ ವೇಳೆ ಶ್ರೀರಾಮ ಸೇನೆ ಉಪಾಧ್ಯಕ್ಷ ಪ್ರದೀಪ್, ನಗರಾಧ್ಯಕ್ಷ ದರ್ಶನ್, ತಾಲೂಕು ಅಧ್ಯಕ್ಷ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ಮಹೇಶ್, ಕಾರ್ಮಿಕ ಘಟಕದ ಅಧ್ಯಕ್ಷ ದೊರೆಸ್ವಾಮಿ, ಕಾನೂನು ಸಲಹೆಗಾರ ಸುರೇಶ್ ಗೌಡ, ಕಾರ್ಯಕರ್ತ ಮನೋಜ್, ಪವನ್ ಇತರರು ಉಪಸ್ಥಿತರಿದ್ದರು.